ಹಾಯ್ ಗೈಸ್. ಸೊ ಎಲ್ಲ ಕಡೆ ಒಂದು ವಿಡಿಯೋ ವೈರಲ್ ಆಗ್ತಿದೆ, ನೀವು ನೋಡಿರ್ತೀರ. ಗಿಲ್ಲಿ ಬಂದ್ಬಿಟ್ಟು ರಘು ಸರ್ ಹತ್ರ ಹೋಗ್ಬಿಟ್ಟು ಒಂದೇ ಒಂಚೂರು ಚಪಾತಿ ಕೇಳ್ತಿದ್ದಾರೆ. ಅದನ್ನ ರಘು ಸರ್ ಎಷ್ಟು ರೂಡಾಗಿ ಅದನ್ನ ಕೊಡಲೇ ಇಲ್ಲ ಕೊನೆಗೂ. ಅದೇ ರಾಶಿಕಾ ಬಂದು ಡೈರೆಕ್ಟಾಗಿ ಅವ್ರ ತಟ್ಟೆಯಿಂದ ಕೈಯಾಗಿ ಎತ್ತಿದ್ರು, ಏನೂ ಅನ್ನಲಿಲ್ಲ. ಆ ಸೀನ್ ನೋಡಿದಾಗ ನಿಜವಾಗ್ಲೂ ತುಂಬ ನೋವಾಯ್ತು ಗುರು. ಕಣ್ಣಲ್ಲಿ ಲಿಟ್ರಲಾಗಿ ನೀರು ಬಂದು ಅತ್ತೇ ಬಿಟ್ಟೆ ನಾನು. ಏನು ಅಶ್ವಿನಿ ಹತ್ರ ಹೋಗ್ಬಿಟ್ಟು ಗಿಲ್ಲಿ ಕೇಳಿದ್ರು, ಅಶ್ವಿನಿ ಕರೆದು ಕೂರ್ಸಿ ಪಕ್ಕ ಕೂರ್ಸಿ ತಿನ್ನಿಸ್ತಿದ್ರು. ಅಲ್ಲ, ಯಾರೇ ಕೇಳಿದ್ರು ಕೊಡ್ತಿದ್ರು. ಮನುಷ್ಯತ್ವ ಅದು. ಊಟ ಕೇಳ್ತಿರೋ ಕೊಡಲ್ಲ. ಇಷ್ಟೇಷ್ಟು ಕೊಡು ಸಾಕು ಅಂತ ಎಷ್ಟು ಲಿಟ್ರಲಾಗಿ ಎಷ್ಟು ಪ್ಲೀಡ್ ಮಾಡ್ತಿದ್ದಾರೆ ಗಿಲ್ಲಿ. ಒಂದು ಇಷ್ಟು ಪೀಸ್ ಕೂಡ ರಘು ಸರ್ ಕೊಡಲಿಲ್ಲ. ಹಿಂಗೆ ಒಳ್ಳೆ ನಾಯಿನ ಓಡಿಸೋತಾರೆ, ಹೋಗು ಅಂತ ಹೇಳಿದ್ರು. ಗಿಲ್ಲಿಗೆ ಇನ್ಸಲ್ಟ್ ಆಗಿ ಒಂಥರ ರಕ್ಷಿತಾ ಹತ್ರ ಮಾತಾಡ್ಕೊಂಡು ಬಂದ್ಬಿಟ್ರು, ನನಗೂ ಆ ಥರ ಮಾಡಿಕೊಡು ಅಂತ. ನಿಜವಾಗ್ಲೂ ಆ ಸೀನ್ ನೋಡೋಕ್ಕೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ದುಃಖ ಆಯಿತು. ಹಿಂಗೆ ಹೇಳೋಕ್ಕಾಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ ಗೈಸ್. ಎಂಥ ಒಂದು ಸೀನ್ ಇತ್ತದು ಅಂತಂದರೆ ತುಂಬ ಹರ್ಟ್ ಆಗ್ತಾ ಇದೆ ನನಗೆ. ನಿಮ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ದು, ಹಸಿದಾಗ ಅನ್ನ ದಣಿದಾಗ ನೀರು ಇದ್ದು ಕೊಡದಿದ್ದ ಮೇಲೆ ಏನ್ ಚಂದ ಓ ಮನುಜ ಅಂತ. ಗಿಲ್ಲಿ ಸ್ವಲ್ಪ ದಯವಿಟ್ಟು ಸ್ವಾಭಿಮಾನ ಕಲ್ತ್ಕೋಗಿಲ್ಲಿ. ನಿನ್ಗೆ ಎಲ್ಲರೂ ಅವಮಾನ ಮಾಡ್ತಾರೆ, ತಗೊಂಡು ನಿನ್ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ, ನಿನ್ ಕಾಮಿಡಿಗೆ ನಿನ್ ಜೊತೆ ಇದ್ದಂಗೆ ನಗ್ತಾರೆ, ಅದಾದ್ಮೇಲೆ ಅದನ್ನೇ ತಗೊಂಡು ಹೋಗ್ಬಿಟ್ಟು ರೀಸನ್ ಕೊಡ್ತಾರೆ. ಅಷ್ಟರಾದೇನು ಅವಮಾನ ಮಾಡಿದ್ರು ತಿರ್ಗಾ ಅವ್ರನ್ನೇ ಅಣ್ಣ, ಗೆಳೆಯ, ಕಳ್ಳಪುಟ್ಟಿ, ತಂಗಿ, ನಮ್ಮ ವಂಶದ ಕುಡಿ ಅನ್ಕೊಂಡು ಹೋಗೋದ್ ನಿಲ್ಸ್ಬಿಡು. ಆಮೇಲೆ ನೀವೆಲ್ಲರೂ ಅಷ್ಟೇ ಗುರು, ಜೊತೆ ಕೂತ್ಕೊಂಡ ನಾನು ಕಾಮಿಡಿ ಮಾಡಕ್ಕಾರ ನಗ್ತೀರಾ, ಇದಕ್ಕಿದಂಗೆ ಹೋಗ್ಬಿಟ್ಟು ಕಳಪೆ ಕೊಟ್ಬಿಡು, ಅವ್ನಿಗೆ ಕಾಮಿಡಿ ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ ಅಂತೀರಾ. ನಿಮ್ ಲಾಜಿಕ್ಕೆ ಅರ್ಥ ಆಗಲ್ಲ. ಅಂಡ್ ಅವ್ನ ಕಾಮಿಡಿಯನ್ನು ಅವನ ಕಳಿಸಿದ್ರೆ ಕಾಮಿಡಿ ಮಾಡಕ್ಕೆ, ಅವನ ಆಟನೇ ಅದು. ಅಂಡ್ ಅವನಿಗೆ ಭಾವನೆಗಳಿಲ್ಲ, ಕಾಮಿಡಿ ಬಿಟ್ಟು ಬೇರೇನು ಮಾಡಲ್ಲ, ಅವನ ಅದು ಇದು ಅಂತ ಹೇಳ್ತಿರಲ್ಲ, ಅವನ ವ್ಯಕ್ತಿತ್ವ ಇಲ್ಲ ಆ ತರದೆಲ್ಲ. ಅವನ ವ್ಯಕ್ತಿತ್ವ ಏನ್ ಗೊತ್ತಾ, ಇಷ್ಟು ಜನನ ಒಂದ್ಸತಿ ಫ್ರೆಂಡು, ಒಂದ್ಸತಿ ಅಣ್ಣ, ಒಂದ್ಸತಿ ಗೆಳತಿ ಅಂತೆಲ್ಲ ಒಪ್ಕೊಂಡ್ಮೇಲೆ ಅವರೆಲ್ಲ ಎಷ್ಟೇ ಬೆನ್ನಿಗೆ ಚೂರಿ ಹಾಕಿದ್ರು ಕೂಡ ಇವತ್ತಿನವರೆಗೂ ಎಲ್ಲೂ ಹಿಂದ್ಗಡೆ ಹೋಗ್ಬಿಟ್ಟು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಿಲ್ಲ ನೋಡಿ. ಅದೇ ಅವನ ವ್ಯಕ್ತಿತ್ವ. ನೀವ್ ಎಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಅವ್ನಿಗೆ ಅಷ್ಟೆಲ್ಲ. ಆಮೇಲೆ ಇಡೀ ಮನೆ ಅವನ್ನ ಏಕವಚನದಲ್ಲೇ ಮಾತಾಡ್ಸೋದು, ಯಾರು ಹೋಗಿ ಬನ್ನಿ ಅಂತ ಮಾತಾಡ್ಸಲ್ಲ, ಆದ್ರೂ ಎಲ್ಲರಿಗೂ ಅಣ್ಣ, ಅಕ್ಕ, ಮೇಡಮ್ ಅಂದ್ಕೊಂಡು ರೆಸ್ಪೆಕ್ಟ್ ಕೊಡ್ತಾನಲ್ವಾ, ಇದೇ ಅವನ ವ್ಯಕ್ತಿತ್ವ. ಟಾಸ್ಕ್ ಒಂದ್ ಸರಿಗೆ ಆಡಕ್ ಬರಲ್ಲ ಅವನಿಗೆ ಅನ್ನೋದು ಬಿಟ್ರೆ, ಬಿಗ್ ಬಾಸ್ ಮನೇಲಿ ಏನೇನ್ ಮಾಡ್ಬೇಕೋ ಎಲ್ಲಾನು ಕರೆಕ್ಟ್ ಆಗಿ ಮಾಡಿದ್ದಾನೆ. ಅವ್ನ್ ಕೊಡೋ ರೀಸನ್ಸ್ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ ಅಲ್ಲಿ. ಎಲ್ಲ ಅವ್ನ್ ಕೊಡೋಂತ ನಾಮಿನೇಷನ್ ರೀಸನ್ಸ್ ಆಗಿರ್ಬೋದು, ಯಾವ್ದೇ ಆಗ್ಲಿಲ್ಲ, ಅವ್ನ್ ಕೊಡೋದ ರೀಸನ್ಸ್ ಬಿಗ್ ಬಾಸ್ ಮನೇಲಿ ಯಾರು ಕೊಡೋದಿಲ್ಲ. ಅಂಡ್ ನಿನ್ನೆ ಚೈದ್ರಾಕ ಏನೋ ದೊಡ್ಡದಾಗಿ ಏನೋ ಇದ್ ಮಾಡಕ್ ಹೋದ್ರು, ಅಂಡ್ ಅಲ್ಲೇ ಸ್ಪಾಟ್ ಅಲ್ಲೇ ಹೋಗ್ಬಿಟ್ಟು ವಾಪಸ್ ಕಳ್ಪೆ ಕೊಡೋ ಟೈಮಲ್ಲಿ ಅಲ್ಲೇ ಹೇಳ್ಬಿಟ್ಲು ಇದನ್ನ ಇಲ್ಲಿಗೆ ಬಿಡೋಣ ಅಂತ. ಯಾಕಂದ್ರೆ ಗೊತ್ತು ಗಿಲ್ಲಿ ತಾಕತ್ ಏನು ಅಂತ. ಅವನ ಹತ್ರ ಇಟ್ಕೊಂಡ್ರೆ ಇವೆಲ್ಲ ನಡೆಯಲ್ಲ ಅಂತಾನು ಗೊತ್ತು. ಅದಕ್ಕೆ ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ರು. ಅಂಡ್ ನನಗೆ ನಿನ್ನೆ ಓವರ್ ಎಪಿಸೋಡ್ ನೋಡಿದಾಗ ಎಲ್ಲರೂ ಒಂದ್ ಸುಮ್ನೆ, ಆಮೇಲೆ ರಘು ಅವರೆಲ್ಲ ಹಿಂದೆ ಕುತ್ಕೊಂಡು ಮಾತಾಡ್ತಿದ್ರು, ಹೊರಗಡೆ ಅವ್ನು ಸಿಕ್ಕರೆ ಇದೇ ರೀತಿ ಮಾತಾಡ್ತಾನ ನಿಮ್ಗೆ ಗೊತ್ತಾ ಅಂತ. ನೀವು ಹೊರಗಡೆ ಸಿಕ್ಕರೆ ನೀವು ಹಿಂಗಿರಲ್ಲ. ಏನ್ ಅಶ್ವಿನಿ ಗೌಡ ಅವ್ರು ಹೀಗಿತ್ತರ ಇರ್ತಾರ, ನೀವ್ ಈ ತರ ಇರ್ತೀಯಾ? ಅದೊಂದು ಶೋ, ರಿಯಾಲಿಟಿ ಶೋ. ನೀವೆಲ್ಲ ಹೋಗಿರೋದು ನಿಮ್ಮ ಟ್ಯಾಲೆಂಟ್ ನ ಶೋಕೇಸ್ ಮಾಡ್ಕೊಳಕ್ಕೆ, ನಿಮ್ಮ ವ್ಯಕ್ತಿತ್ವನ ಪ್ರೆಸೆಂಟ್ ಮಾಡ್ಕೊಳಕ್ಕೆ, ಜನಗಳನ್ನ ಎಂಟರ್ಟೈನ್ ಮಾಡಕ್ಕೆ. ಅಂಡ್ ನೀವೆಲ್ಲ ಎಂಟರ್ಟೈನ್ ಅಂತ ನಿಮ್ ಕಡೆಯಿಂದ ಏನೂ ಮಾಡಕ್ ಆಗ್ತಿಲ್ಲ. ಅವ್ನ ಒಬ್ಬನೇ ಇಡೀ ಶೋನ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಿದ್ದಾನೆ. ಅಂಡ್ ಅವ್ನ ಟಾರ್ಗೆಟ್ ಮಾಡ್ಕೊಂಡು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀನಿ ನಾನು, ಮಂಗಳೂರು ಕೋಟ, ಉತ್ತರ ಕರ್ನಾಟಕ ಕೋಟ. ಗುರು, ನಾವು ರೂಪೇಶ್ ಶೆಟ್ಟಿನಾಗ್ಲಿ, ಶೈನ್ ಶೆಟ್ಟಿನಾಗ್ಲಿ ನಾವು ಓಟ್ ಹಾಕಿ ಗೆಲ್ಸಿರೋದು, ನಾವು ಅವ್ರಿಗೆ ಆ ಸೀಸನ್ ಸಪೋರ್ಟ್ ಮಾಡಿರೋದು, ಯಾಕಂದ್ರೆ ಡಿಸರ್ವ್ ಇದ್ರು. ಅಂಡ್ ಲಾಸ್ಟ್ ಸೀಸನ್ ಹನುಮಂತ ಅಣ್ಣ ಎಂತ ಹಾಡುಗಾರಿಕೆ, ಆಟ ಹೇಗಿತ್ತು, ವ್ಯಕ್ತಿತ್ವ ಹೇಗಿತ್ತು, ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಸಿರೋದು. ಚೆನ್ನಾಗಿದ್ದಾಗ ಚೆನ್ನಾಗಿದೆ, ಓಕೆ, ಬಟ್ ಏನು ಟ್ಯಾಲೆಂಟ್ ಇಲ್ಲದೆ ಇದ್ದಾಗ, ಏನು ಮಾಡದೆ ಇದ್ದಾಗ ನೀವ್ ಯಾವ್ದ್ರ ನಿಮ್ದು ಕೋಟ ಟ್ಯಾಲೆಂಟಿಗೆ ಬೆಲೆ ಕೊಡ್ರು. ಅಷ್ಟು ಸ್ಪಾಟ್ ಅಲ್ಲಿ ಅಷ್ಟು ಜನ ನಗಿಸ್ಕೊಂಡು, ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು, ಟಾಸ್ಕ್ ಅವನಿಗೆ ಆಡಕ್ ಬರ್ದೇ ಹೋದ್ರು ಆ ಟಾಸ್ಕ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು, ನೀವೆಲ್ಲ ಕಳಪೆ ಕೊಟ್ರು, ಏನೇ ಅವಮಾನ ಮಾಡಿದ್ರು ಅದು ನಗು ಮುಖಾಂತರ ಸ್ವೀಕರಿಸಿ ಅದನ್ನು ಕಾಮಿಡಿ ಕನ್ವರ್ಟ್ ಮಾಡಿ. ಇದೇ ಅಲ್ವೇನ್ರಯ್ಯ ವ್ಯಕ್ತಿತ್ವ ಅಂದ್ರೆ? ನನಗೊಂದು ಅರ್ಥ ಆಗಲ್ಲ. ಅಲ್ಲಿ ಕುತ್ಕೊಂಡು ಅವ್ನ ಜೊತೆ ಇದ್ದಾಗ ಎಲ್ಲರೂ ಅಲ್ಲಿ ಕಿತ್ಕೊಂಡು ನಕ್ಕೊಂಡು ಕೊನೆಗೆ ಹೋಗ್ಬಿಟ್ಟು ಅದನ್ನೇ ರೀಸನ್ ಕೊಡ್ತೀರಾ, ಕಾಮಿಡಿ ಬಿಟ್ಟೇನು ಮಾಡಲ್ಲ, ಕಾಮಿಡಿ ಬಿಟ್ಟು ಬೇರೆ ಏನು ಮಾಡಲ್ಲ. ನೀವ್ ಅದನ್ನೂ ಮಾಡ್ತಿಲ್ಲ ಅನ್ನೋ ಗುರು. ಆಸ್ ಗಿಲ್ಲಿ ಫ್ಯಾನ್ಸ್ ಬಹಳ ಡಿಸಪಾಯಿಂಟ್ ಆಗಿದೆ ನಂಗೆ ಈ ವೀಕು. ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಆಯ್ತಾ, ಬಟ್ ಒಳಗಡೆ ಅವ್ರು ಏನಂತ ಅನ್ಕೊಂತ ಇದಾರೆ ಅಂದ್ರೆ, ಓ ಸರಿ ಬಿಡು, ಇವನು ಒಂಥರ ಜಗಳಕ್ಕೆ ಬರಲ್ಲ, ಕಾಮಿಡಿನಲ್ಲೇ ಎಲ್ಲ ಹೇಳ್ಕೊಂಡು ತೇಲಿಸ್ಕೊಂಡ್ಬಿಡ್ತಾನೆ, ಇವನನ್ನ ಹ್ಯಾಂಡಲ್ ಮಾಡೋದು ಈಸಿ ಅನ್ನೋ ತರ ಇದೆ. ಅಂಡ್ ಅವನು ಒಂಥರ ಕೋಪದಲ್ಲೂ ಪಾಪ ಹೇಳ್ತಲ್ಲ, ಅವನದೇ ಆದಂತ ಕಾಮಿಡಿ ವೇನಲ್ಲಿ ಹೇಳ್ತಿದ್ದಾನೆ. ಬಟ್ ನನಗೇನ್ ಅನ್ಸ್ತು ಅಂದ್ರೆ, ಈ ವಾರ ದಿ ಮೋಸ್ಟ್ ಎಂಟರ್ಟೈನ್ಮೆಂಟ್ ಗಿಲ್ಲಿನೇ ಕೊಟ್ಟಿದ್ದು ಅಂತ ನನ್ಗನ್ಸ್ತು. ಬಿಕಾಸ್ 24/7 ಅಲ್ಲಿ ನೋಡಿ ನಿಮ್ಗೆ ಆಕ್ಚುಲಿ ಅದು ಗೊತ್ತಾಗುತ್ತೆ, ಎಷ್ಟೊಂದು ಜೋಕ್ಸ್ ಕಟ್ ಮಾಡಿರ್ತಾರೆ ಒಂದು. ನಿಜವಾಗ್ಲೂ ಪ್ರತಿ ಒಂದು ಡೈಲಾಗು, ಪ್ರತಿ ಒಬ್ರ ಜೊತೆನೂ ಅವ್ನು ಬೆರ್ತಿರ್ತಾನೆ. ಅಂಡ್ ರಕ್ಷಿತಾ ಸಖತ್ ಓವರ್ ಅಂತ ಅನ್ಸ್ತು ನಂಗೆ ಈ ವೀಕು. ಬಟ್ ಐ ಡೋಂಟ್ ನೋ ಎಲ್ಲರೂ ಬಲಿಕಾ ಬಕ್ರ ಯಾಕೆ ಮಾಡ್ತಾ ಇದಾರೆ ಗಿಲ್ಲಿನ, ನಂಗೆ ಅರ್ಥ ಆಗ್ತಾ ಇಲ್ಲ.
ಐ ಡೋಂಟ್ ನೋ ಲೈಕ್ ರಿಯಲಿ ಇದ್ರ ಬಗ್ಗೆ ಹೆಂಗೆ ಕಿಚ್ಚ ಹ್ಯಾಂಡಲ್ ಮಾಡ್ತಾರೆ ವೀಕೆಂಡ್ ಅಲ್ಲಿ ಡೋಂಟ್ ನೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ